ಪ್ರಾರ್ಥನೆ ಅಂತ ಹೇಳಿ ಅಪೊಸ್ತಲ ಕಾರ್ಯಗಳು 4ನೇ ಅಧ್ಯಾಯ 33ನೇ ವಾಕ್ಯ. ಇದಲ್ಲದೆ ಕರ್ತನಾದ ಯೇಸುವಿನ ಪುನರುತ್ಥಾನದ ವಿಷಯವಾಗಿ ಅಪೊಸ್ತಲರು ಬಹಳ ಬಲವಾಗಿ ಸಾಕ್ಷಿ ಕೊಟ್ಟರು. ದೊಡ್ಡ ಕೃಪೆಯು ಅವರೆಲ್ಲರ ಮೇಲಿತ್ತು. ಯಾವುದಾದ್ರೂ ನಾವು ಹೊರಕ್ಕೆ ತರಬೇಕಂದ್ರೆ ಗ್ರೇಟ್ ಪವರ್ ಅಂತ ಹೇಳಿ, ಬಹಳ ಬಲವು ಅಂತ ಹೇಳಿ, ಯಾವುದರ ಮೇಲಾದ್ರೂ ನೀನು ಜಾಸ್ತಿ ಸಮಯವನ್ನು ಕೇಂದ್ರೀಕರಿಸಿದರೆ, ಯಾವುದರ ಕುರಿತಾಗಿ ದೀರ್ಘಕಾಲ ಪ್ರತ್ಯೇಕವಾಗಿ ಪ್ರಾರ್ಥಿಸಿದರೆ ಆ ದೇವರು ನೀನು ಕೊಟ್ಬಿಡ್ತಾನೆ. ನೀನು ಯಾವುದಾದ್ರೂ ಒಂದು ಅಂಶವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದೆ ಅನ್ಕೋ, ಸಾತಾನನು ನಿನಗೆ ಎಷ್ಟು ಕಷ್ಟ ಕೊಡುತ್ತಾನೆಂದರೆ ಅದನ್ನು ಡೈವರ್ಟ್ ಮಾಡುತ್ತಾನೆ. ಉದಾಹರಣೆಗೆ, ಒಂದು ಪ್ರವಾದನೆ ವರಕ್ಕಾಗಿ ಪ್ರಾರ್ಥಿಸುತ್ತಿದ್ದಿ, ನೀನು ಸಾಲಕ್ಕಾಗಿ ಪ್ರಾರ್ಥಿಸು, ಆಗಲೇ ನಿನಗೆ ಪ್ರವಾದನೆ ವರ ಯಾಕೆ? ನಿನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಮಕ್ಕಳಿಗಾಗಿ ಮಾಡು, ನಿನಗಾಗಿ ಮಾಡು, ನಿನ್ನ ರೋಗಕ್ಕಾಗಿ ಮಾಡು ಅಂತ ನಿನ್ನನ್ನು ಡೈವರ್ಟ್ ಮಾಡಿ ಹೇಗಾದ್ರೂ ನೀನು ದಾರಿ ತಪ್ಪಿಸ್ತಾನೆ. ಎಷ್ಟು ಜನಕ್ಕೆ ಪುನರುತ್ಥಾನ ಆಗಿದೆ ಎಂದು ಗೊತ್ತು ಎಲ್ಲರಿಗೆ? ಯು ಆಲ್ ನೋ ದಟ್. ಆದರೆ ಅಪೊಸ್ತಲರು ಪುನರುತ್ಥಾನವು ನಡೆದಿದೆ ಎಂದು ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದಾರಂತೆ. ಯಾಕಂತ ದೇವರವರನ್ನು ತೆಗೆದುಕೊಂಡು ಎಲ್ಲವನ್ನು ನಿಲ್ಲಿಸಿಬಿಟ್ಟು ಹೇಗೆ ಟ್ರೈನಿಂಗ್ ಕೊಟ್ಟಾನೋ ಗೊತ್ತಾ? 1 ಗಂಟೆ ಆದರೂ, 1 ದಿನವಾದರೂ ಗ್ಯಾಪ್ ಕೊಡದೆ 3.5 ವರ್ಷ ಟ್ರೈನಿಂಗ್ ಕೊಟ್ಟಿದ್ದಾನೆ ಅವ್ರಿಗೆ. ನೋಡಿ, ಅವರು ಜಾಸ್ತಿ ಸಮಯ ಕಳೆಯುವಂತೆ ಮಾಡಿದ್ದಾನೆ. ಆಗ ಅವರು ಸಾಕ್ಷಿ ಹೇಗೆ ಕೊಟ್ಟರಂತೆ? ಬಹುಬಲವಾಗಿ. ನೀನು ಯಾವುದಾದ್ರೂ ಒಂದು ಅಂಶವನ್ನು ತೆಗೆದುಕೊಂಡು ಕೇಂದ್ರೀಕರಿಸಿ ಅದರ ಕುರಿತು ನೀನು ದೀರ್ಘಕಾಲ ಡೈವರ್ಟ್ ಆಗದಂತೆ ಪ್ರಾರ್ಥಿಸಿದರೆ ಅದನ್ನು ದೇವರು ಬಹುಬಲವಾಗಿ ನಿನ್ನ ಜೀವಿತದಲ್ಲಿ ನೆರವೇರಿಸುತ್ತಾನೆ. ಯು ಸಿ ದಟ್? ಎನಿಥಿಂಗ್ ಯು ಟೇಕ್, ಎನಿ ಏರಿಯಾ, ಮ್ಯೂಸಿಕ್, ಸಿಂಗಿಂಗ್, ಜಾಬ್, ಎನಿ ಏರಿಯಾ, ಯಾವುದಾದ್ರೂ ದೇವರು ಬಹಳ ಬಲವಾಗಿ ನಿನ್ನ ಜೀವಿತದಲ್ಲಿ ಎಲ್ಲ ಮಾಡುತ್ತಾನೆ. ಹಿ ವಿಲ್ ಬ್ಲೆಸ್ ಯು ಅಟ್ ಎ ವೆರಿ ಹೈ ಲೆವೆಲ್. ಅಪೊಸ್ತಲ ಕಾರ್ಯಗಳು 5ನೇ ಅಧ್ಯಾಯ 12ನೇ ಓದಿಕೊಳ್ಳೋಣ. ಅಪೊಸ್ತಲರ ಕೈಗಳಿಂದ ಅನೇಕ ಸೂಚನೆ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರ ಮಧ್ಯದಲ್ಲಿ ನಡೆದವು. ಹೂ ಇಸ್ ಅನ್ ಅಪೋಸಲ್? ಅನ್ ಅಪೋಸಲ್ ಇಸ್ ಚೂಸನ್ ಬೈ ಗಾಡ್. ಅಪೋಸ್ತಲ ಅಂದರೆ ಯಾರು? ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು. ನೀವು ಮಾಮೂಲಾಗಿ ಬೇರೆಯವರನ್ನು ನೋಡಿ ಅವ್ರ ಅಪೋಸ್ತಲರು, ನಾನಲ್ಲ, ನಾನು ವಿಶ್ವಾಸ ಅಂದುಕೊಳ್ತಿ. ಬಟ್ ಸಿ, ದೇವರೊಂದು ಮಾತು ಹೇಳಿದನು, ಕೇಳಿರಿ, ಹುಡುಕಿರಿ, ಇಫ್ ಯು ಸೀಕ್ ಅಂಡ್ ಸರ್ಚ್ ಅಪೋಸಲ್ಶಿಪ್ ಯು ವಿಲ್ ರಿಸೀವ್ ಇಟ್. ನಾನು ಅಪೋಸ್ತಲ ಆಗಬೇಕು ಅಂತ ಹೇಳಿ ನೀನು ಹುಡುಕಿದರೆ, ನೀನು ಕೇಳಿದರೆ, ದೇವ್ರು ಏನ್ ಮಾಡ್ತಾನೆ? ಅದನ್ನು ನಿನಗೆ, ನಿನ್ನನ್ನು ಕರೆದು ಹಿ ವಿಲ್ ಸಪ್ರೇಟ್ ಯು ಅಂಡ್ ಹಿ ವಿಲ್ ಆರ್ಡೈನ್ ಯು. ಅಪೋಸ್ತಲರ ಗುಣವೇನು? ದ ಒನ್ ಹೂ ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ಸೀಕಿಂಗ್ ಗಾಡ್ ಈಸ್ ಅನ್ ಅಪೋಸಲ್. ಬಹಳ ಸಮಯವನ್ನು ದೇವರನ್ನು ಹುಡುಕುವುದರಲ್ಲಿ ಕಳೆಯುವವನೇ ಅಪೋಸ್ತಲನು. ಯು ಸಿ ದಟ್? ಅದಕ್ಕೆ ಒಂದು ಸಾರಿ ಈ ಶಿಷ್ಯರೆಲ್ಲರಿಗೂ ಕೂಡ ಒಂದು ಸಭೆಯಲ್ಲಿ ಕಂಪ್ಲೇಂಟ್ ಬರುತ್ತೆ, ಅಯ್ಯ, ಬಡವರಿಗೆ ನೀವು ಸರಿಯಾಗಿ ಸಹಾಯ ಮಾಡುತ್ತಿಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬರುತ್ತೆ. ಬಂದಾಗ ಅಪೊಸ್ತಲರೆಲ್ಲರೂ ಸೇರಿ ಇದು ಮಾಡಬೇಕಾ, ಅದೇ ರೀತಿಯಾಗಿ ಮತ್ತೆ ಕಮ್ಮಿಯಾಗಿ ನೋಡಬಾರ್ದಂತೇಳಿ 7 ಜನರ ಆಯ್ಕೆ ಮಾಡಿಕೊಂಡು 7 ಜನಕ್ಕೆ ಆ ಕೆಲಸವನ್ನು ಕೊಟ್ಟು, ನಾವಾದರೆ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಇರುತ್ತೇವೆಂದು ಅವರು ಅಪೊಸ್ತಲರ ಕರೆಯನ್ನು ಅವರು ಕಾಪಾಡಿಕೊಂಡರು. ಸ್ಪೆಂಡಿಂಗ್ ಟೈಮ್. ಯಾಕೆ ಬಹಳ ಜನರು ಅದೇ ಉದ್ಯೋಗದಲ್ಲಿ ಸಿಕ್ಕೊಳ್ತಾರೆ ಗೊತ್ತಾ? ದೇವರ ಸಂಗಡ ಬಹಳ ಸಮಯವನ್ನು ಕಳೆಯಲು ಅವರಿಗೆ ಸಮಯ ದೊರಕುವುದಿಲ್ಲ, ಬಿಸಿ ಆಗ್ಬಿಡ್ತಾರೆ. ಎಲ್ಲರೂ ಹೇಳಿ, ಯೇಸುವೆ ಈ ಕೈಗಳಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡು ತಂದೆಯೇ. ಯು ಶುಡ್ ಆಸ್ಕ್. ಈ ದಿನ ಅನೇಕ ಜನರಿಗೆ ದೇವರು ನಿಮ್ಮನ್ನು ಲೆಕ್ಕಕ್ಕೆ ತರುತ್ತಿದ್ದಾನೆ. ಇಫ್ ಯು ಸ್ಪೆಂಡ್ ಟೈಮ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಬಿ ಪ್ರಮೋಟೆಡ್. ಜಾಸ್ತಿ ಸಮಯ ಎಲೀಷಾ ದೇವರೊಂದಿಗೆ ಕಳೆದಿದ್ದ, ಆದ್ರಿಂದ ಸತ್ತ ಎಮಿಕೆಗಳಿಂದ ಕೂಡ ಸತ್ತವರು ಇದ್ದಾರಂತೆ. ಅಂದ್ರೆ ನೀನು ಈ ಭೂಮಿ ಬಿಟ್ಟು ಹೋಗುವವರೆಗೂ ಈ ಅಭಿಷೇಕ ಕೆಲಸ ಮಾಡುತ್ತೆ. ಕೆಲವು ಇದ್ದಾರೆ, ಅವ್ರಿಗೆ ಆಸೆ ಇದೆ, ಆದ್ರೆ ಅವ್ರಿಗೆ ಏನಿಲ್ಲ, ಸಮಯವಿಲ್ಲ. ಭಕ್ತರುಗಳು, ನಿನ್ಗೆ ಆಸೆ ಇದೆ ಆದ್ರೆ ನಿನ್ಗೆ ಸಮಯ ಇಲ್ಲ. ಕೇಳು, ಪ್ರತಿಯೊಬ್ಬರಿಗೂ ಕೊಡುತ್ತಾನ? ಸ್ವಲ್ಪ ಜನರಿಗೆ ಕೊಡುತ್ತಾನ? ಕರೆಯಲ್ಪಟ್ಟವರು ಬಹಳ ಜನರು, ಏರ್ಪಾಟು ಮಾಡಿಕೊಂಡವರು ಕೆಲವರು ಅಂತ ಯಾಕೆ ಹೇಳ್ತಾರೆ? ಮಧ್ಯದಲ್ಲಿ ಸಮಯವನ್ನು ಕಳೆಯದೆ ಹೊರಕ್ಕೆ ಹೊರಟು ಹೋಗುವವರು ಏರ್ಪಾಟು ಒಳಕ್ಕೆ ಬರಲ್ಲ. ಸಮಯವು ಬ್ಯುಸಿ ಆದರೂ ಅಷ್ಟೇ ಸಮಯವನ್ನು ತೆಗೆದು ಪ್ರಾರ್ಥನೆ ಮಾಡುವವರು ಗಣನೆಗೆ ಬರುತ್ತಾರೆ. ಅಂದ್ರೆ ಈಗ ಕರೆಯಲ್ಪಟ್ಟವರಿಗೆ, ಏರ್ಪಾಟು ಮಾಡಲ್ಪಟ್ಟವರಿಗೆ ಏನ್ ವ್ಯತ್ಯಾಸ? ಸಮಯ ಅಂತ ಹೇಳಿ, ಟೈಮ್. ಇಫ್ ಯು ಕ್ಯಾನ್ ಹೋಲ್ಡ್ ಆನ್ ಟು ದ ಟೈಮ್, ದ ಕಾಲ್ಡ್ ವಿಲ್ ಬಿಕಮ್ ಚೋಸನ್. ಓನ್ಲಿ ದ ಪರ್ಸಿಸ್ಟೆಂಟ್ ವಿಲ್ ಪ್ರಮೋಟ್ ದೆಮ್ಸೆಲ್ಸ್ ಫ್ರಮ್ ಕಾಲ್ ಟು ಚೋಸನ್. ಯಾರಾದ್ರೆ ಹಿಂದೆ ಹೆಜ್ಜೆ ಹಾಕದೆ ಮುಂದಕ್ಕೆ ಹೊರಟೋಗುತ್ತಾರೋ ಇವರು ಕರೆಯಲ್ಪಟ್ಟವರಿಂದ ಎಲ್ಲಿಗೆ ಹೋಗುತ್ತಾರೆ? ಏರ್ಪಾಟು ಮಾಡಿದವ್ರಿಗೆ ಹೋಗುತ್ತಾರೆ. ಅವ್ರಿಗೆ ಇವ್ರಿಗೆ ವ್ಯತ್ಯಾಸವೇನು? ಸಮಯ ಅಂತ ಹೇಳಿ, ಟೈಮ್. The kingdom of God is simple. Just time. ಪಕ್ಕದವ್ರಿಗೆ ಹೇಳಿ, ದೇವರ ರಾಜ್ಯ ಬಹಳ ಸುಲಭವು, ಸಮಯವನ್ನು ಕೊಡು ಅಂತ ಹೇಳಿ. ಪಕ್ಕದವ್ರಿಗೆ ಹೇಳಿ, ದೇವರ ರಾಜ್ಯದಲ್ಲಿ ಸಮಯವು ಯಾವಾಗಲೂ ವ್ಯರ್ಥವಾಗುವುದಿಲ್ಲ. ಯಾಕೆಂದ್ರೆ ದೇವರ ರಾಜ್ಯವು ಮಾತಿಂದ ಅಲ್ಲ, ಶಕ್ತಿಯಿಂದ ಇದೆ. ಅಂದ್ರೆ ದೇವರ ರಾಜ್ಯ ಕೇಳಬೇಕಾದ್ರೆ ಏನ್ ಕೇಳಬೇಕು? ಶಕ್ತಿ ಅಂತ ಹೇಳಿ. ಆಸ್ಕಿಂಗ್ ದ ಪವರ್ ಆಫ್ ಗಾಡ್ ಇಸ್ ಸೀಕಿಂಗ್ ದ ಕಿಂಗ್ಡಮ್.
ದೇವರ ಶಕ್ತಿಯನ್ನು ಕೇಳುವುದು, ದೇವರ ರಾಜ್ಯವನ್ನು ಹುಡುಕುವುದು. ಇವರೆಲ್ಲರೂ ಯಾರು ಗೊತ್ತಾ? ಮೀನ್ ಹಿಡ್ಕೊಳ್ಳೋರು. ಯಾರಿವರು? ಮೀನ್ ಹಿಡ್ಕೊಳ್ಳೋರು. ಒಬ್ಬನೇನೋ ಡಾಕ್ಟರು, ಅನೇಕ ರೀತಿಯ ಜನರು, ಅನೇಕ ರೀತಿಯ ವ್ಯಾಪಾರಗಳು. ಇವರೆಲ್ಲರನ್ನು ತೆಗೆದುಕೊಂಡು ದೇವರು ಬಹಳ ಸಮಯ ಕಳೆಯುವಂತೆ ಮಾಡಿದನು. ಇವರೆಲ್ಲರಿಗೆ ಅವ್ರಿಗೆ ಏನಾದರೂ ಬೇಕೋ ಅದಕ್ಕಿಂತ ಹೆಚ್ಚಾಗಿ ಸಮೃದ್ಧಿಯಾಗಿ ದೇವರು ಕೊಟ್ಬಿಟ್ನು. ಇವರೆಲ್ಲರೂ ಏನ್ ಮಾಡಿದ್ರು? ಸಮಯ ಅಂತ ಹೇಳಿ, ಟೈಮ್. ದ ಸ್ಟ್ರಾಟಜಿ ಆಫ್ ದ ಡೆವಲ್, ಇಟ್ ವಾಂಟ್ಸ್ ಟು ವೇಸ್ಟ್ ಯುವರ್ ಟೈಮ್. ನಿನ್ನ ಸಮಯವನ್ನು ವ್ಯರ್ಥ ಮಾಡುವಂತ ಟೆಕ್ನಿಕ್ ಯಾರಿಗಿದೆ ಗೊತ್ತಾ? ಸೈತಾನ್ಗೆ. ಸರಿ, ನೀವು ಅನ್ಕೋಬಹುದು ಅವ್ರಿಗೆ ಯೇಸು ಟ್ರೈನಿಂಗ್ ಕೊಟ್ಟಿದ್ದಾನೆ ಅಂತ. ಮತ್ತೆ ಪೌಲ್ಗೆ ಯೇಸು ಟ್ರೈನಿಂಗ್ ಕೊಟ್ರಾ? ಇಲ್ಲ. ಏನ್ ಮಾಡಿದ್ನು ಗೊತ್ತಾ? ಒಬ್ಬನೇ ಹೋಗಿ ಒಂದು 14 ವರ್ಷ 15 ವರ್ಷ ಸಮಯವನ್ನು ಕಳೆದಿದ್ದಾನೆ. ಅಲ್ಲಿ ಇಲ್ಲಿ ಅಲ್ಲಿ ಮಧ್ಯದಲ್ಲಿ ಪಾರ್ಟ್ ಟೈಮ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಉದ್ಯೋಗಗಳನ್ನು ಮಾಡಿಕೊಂಡು ಪ್ರಧಾನ ಅಪೊಸ್ತಲನಾಗ್ಬಿಟ್ನು. ಅಂದ್ರೆ ಈ ಯೇಸು ಪ್ರಭು ಟ್ರೈನಿಂಗ್ ಕೊಟ್ಟಂತ ಈ 12 ಜನರಿಗಂತ ಜಾಸ್ತಿ ಆಗ್ಬಿಟ್ಟು ಇಲ್ವೋ? ಸೀದಾ ಏನ್ ಮಾಡಿದನು ಪೌಲು? ಜಾಸ್ತಿ ಸಮಯವನ್ನು ಕಳೆದನು. ಸೀದಾ ಟೈಮ್, ಸಮಯ ಅಂತ ಹೇಳಿ. 13, ಮಿಕ್ಕಾದವರಲ್ಲಿ ಒಬ್ಬರು ಅವರ ಜೊತೆ ಸೇರುವುದಕ್ಕೆ ಧೈರ್ಯವಿರಲಿಲ್ಲ, ಆದರೂ ಜನರು ಅವರನ್ನು ಹೊಗಳುತ್ತಿದ್ದರು. ಯಾವ ಹೆಸರು ಘನತೆ ಬೇಕಂದುಕೊಳ್ಳುತ್ತಿದೆಯೋ ದೇವರ ರಾಜ್ಯವನ್ನು ಹುಡುಕಿದರೆ ದೇವರು ನಿನ್ನನ್ನು ಪ್ರತ್ಯೇಕಪಡಿಸಿ ಅಲ್ಲಿವರೆಗೂ ಇವ್ರು ನಮ್ಮವನೇ ಅಂದುಕೊಳ್ಳೋರು. ಹೀಗಾಗಲ್ಲ, ಇವರು ಬೇರೆ. ಸ್ಪೆಂಡಿಂಗ್ ಟೈಮ್ ವಿಲ್ ಸಪರೇಟ್ ಯು ಫ್ರಮ್ ಮ್ಯಾನ್ಕೈಂಡ್. ದೇವರೊಟ್ಟಿಗೆ ಸಮಯವನ್ನು ಕಳೆದ್ರೆ ದೇವರು ನಿನ್ನನ್ನು ಏನ್ ಮಾಡುತ್ತಾನೆ? ಪ್ರತ್ಯೇಕಪಡಿಸುತ್ತಂತೇಳಿ. ಯು ವಿಲ್ ನಾಟ್ ಬಿ ಎ ಕಾಮನ್ ಮ್ಯಾನ್. ನೀನು ಮಾಮೂಲು ಮಾನವನ ಕರೆಯಲ್ಪಡುವುದಿಲ್ಲ. ಯು ವಿಲ್ ಬಿ ಸಪರೇಟೆಡ್. ಹೀಗಿರುವುದರಿಂದ ಪೇತ್ರನು ಹಾದು ಹೋಗುವಾಗ ಅವನ ನೆರಳಾದರೂ ಅವರಲ್ಲಿ ಕೆಲವರ ಮೇಲೆ ಬೀಳುವಂತೆ ಜನರು ರೋಗಿಗಳನ್ನು ಹಾಸಿಗೆಗಳ ಮೇಲೆಯೂ ಧೂಳಿಗಳ ಮೇಲೆಯೂ ಇಟ್ಟು ಬೀದಿಗಳಿಗೆ ತೆಗೆದುಕೊಂಡು ಬಂದರು. ನೋಡಿ, ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್. ನೀವು ನೋಡಿದ್ರ, ಇದಕ್ಕೆ ಮುಂಚೆ ನಮಗೆ ಫೋನ್ ಮಾಡಬೇಕಾದ್ರೆ ಹೊರಗೆ ಒಂದು ಡಬ್ಬ ₹1 ಕಾಯಿನ್ ಹಾಕಿ ಮಾಡಬೇಕಾಗಿತ್ತು. STD ಅಂದ್ರೆ ಬಿಲ್ ಜಾಸ್ತಿ ಆಗುತ್ತೆ. ಆಮೇಲೆ ಮಾಡ್ತೀನಿ ಅಂತ ನೋಡ್ಕೊಂಡು ಬಿಲ್ ಜಾಸ್ತಿ ಆಗ್ಬಿಡುತ್ತೆ ಅಂತ. ಈಗ ಹಲೋ, ವಿಡಿಯೋ ಕಾಲ್, ಏನೋ ಚೆನ್ನಾಗಿದ್ಯಾ ನೋಡಿ, ಡೈರೆಕ್ಟ್ ಆಗಿ. ಆರೈಟ್, ಯು ಸಿ ದಟ್ ನಾವ್. ಏನದು? ಕ್ರಿಯೇಟಿವಿಟಿ. ನೂತನವಾದ ಉಪಕರಣ, ಹೊಸ ಉಪಕರಣ. ಹೌದಾ ಇಲ್ವೋ? ಹೌದಾ? ಊಹೆಗೆ ಸಿಗದಂಥದ್ದು. ಒಂದ್ಸರಿ ನೀನು ಅದನ್ನು ಕಂಡು ಹಿಡಿದ ಅನ್ಕೋ, ಎಲ್ಲ ನಿನ್ನೆ ಫಾಲೋ ಹೋಗ್ತಾರೆ. ಹೊಸದು ಕಂಡು ಹಿಡಿದಿದ್ದಾನೆ, ಹೊಸ ತಿಳಿದಂತವನ್ನು ಕಂಡು ಹಿಡಿದಂತೆ. ಹಾಗೆ ದೇವರ ರಾಜ್ಯದಲ್ಲಿ ಹೆಚ್ಚಿನ ಸಮಯವನ್ನು ಕಳೆದರೆ ಯೇಸು ಪ್ರಭು ಯಾವಾಗಲೂ ತನ್ನ ಬಟ್ಟೆ, ಇಲ್ಲಿ ನೋಡಿದ್ರೆ ಪೇತ್ರು ಹೊಸ್ತು ಕಂಡು ಹಿಡಿದಿದ್ದಾನೆ. ಏನಂತೆ? ನೆರಳು ಅಂತ ಹೇಳಿ. ನೋಡಿದ್ರ ಏನು ಸ್ವಸ್ಥಪಡಿಸಿದಂತೆ ಪೇತ್ರು? ಒಂದು ನೆರಳು. ಸೊ ಯು ಬಿಕಮ್ ಕ್ರಿಯೇಟಿವ್ ವೆನ್ ಯು ಸ್ಪೆಂಡ್ ಮೋರ್ ಟೈಮ್. ನೂತನವಾದ ಅದ್ಭುತಗಳು ಅಂತ ಹೇಳಿ. ವೆನ್ ಯು ಸ್ಪೆಂಡ್ ಟೈಮ್, ಕ್ರಿಯೇಟಿವಿಟಿ ಕಮ್ಸ್ ಔಟ್ ಆಫ್ ಯುವರ್ ಲೈಫ್. ಸಂಬಡಿ ಈಸ್ ಟ್ಯಾಪಿಂಗ್ ಇನ್ ಟು ಕ್ರಿಯೇಟಿವಿಟಿ. ಇದೆಲ್ಲದಕ್ಕೂ ಒಂದೇ ಪರಿಷ್ಕಾರ, ಸಮಯವು ಅಂತ ಹೇಳಿ. ದೇವರನ್ನು ಕೇಳಿದ್ರೆ ಏನ್ ಕೇಳಬೇಕು ಗೊತ್ತಾ? ಎಲ್ಲರೂ ಹೇಳಿ ಕೇಳಿದ್ರೆ ದೊಡ್ಡವೇ ಕೇಳಬೇಕಂತ. ಅದಕ್ಕೆ ಇಲ್ಲಿ ಏನ್ ಹೇಳುತ್ತಿದ್ದಾನೆ? ಯಾರ ಮೇಲಾದ್ರೂ ಆತನ ನೆರಳು ಬೆಳಿಬೇಕಂತ. ಮಂಚದ ಮೇಲೆ, ಹಾಸಿಗೆ ಮೇಲೆ ಅವರನ್ನು ಇಟ್ಟರು. 16, ಜನಸಮೂಹವು ಸುತ್ತಮುತ್ತಲಿನ ಪಟ್ಟಣಗಳಿಂದ ರೋಗಿಗಳನ್ನು, ಅಶುದ್ಧಾತ್ಮಗಳಿಂದ ಪೀಡಿಸಲ್ಪಟ್ಟವರನ್ನು ತೆಗೆದುಕೊಂಡು ಯೆರೂಸಲೇಮಿಗೆ ಬಂದರು ಮತ್ತು ಅವರಲ್ಲಿ ಪ್ರತಿಯೊಬ್ಬನು ಗುಣ ಹೊಂದಿದನು. ಎಷ್ಟು ಜನರಂತೆ? ಅವರೆಲ್ಲರೂ. ಈ ಪೇತ್ರು ಯಾರು? ಎಲ್ಲದಕ್ಕೂ ನನಗ್ ಬೇಕು ಅಂತ ಮುಂದಕ್ಕೆ ಬರೋನು, ಭಯ ಉಳ್ಳವನು. ಆಗೋದಿಲ್ಲ, ಆದ್ರೂ ಕೂಡ ನನಗ್ ಬೇಕು ಅನ್ನೋನು. ದೇವ್ರ ಅದನ್ನು, ಅದು ಸಾಕು. ಇನ್ ನೋಡ್ಕೊ, ಪಕ್ಕದೊಳಗೆ ನಿನ್ ಕೈಲಿ ಆದೇ ಹೋದ್ರೂ ಸಿಕ್ಕ ಆಸೆ ಸಾಕು. ನೀನ್ ಹೆದರ್ದು ಸರಿ, ಇಫ್ ಯು ಕ್ಯಾನ್ ಕೀಪ್ ದ ಡಿಸೈರ್. ದೇವರನ್ನು, ಪೇತ್ರು ನೀನೇ ಬಂಡೆ, ಪೇತ್ರು ನಿನಗೆ ಬಿಗಿದ್ಗೆ ಕೊಡುತ್ತಾನೆ, ಪೇತ್ರು ನಿನಗೆ ಪ್ರಭೆ ಅದಲ್ಲ ಇದಲ್ಲ ಹೀಗಾಗಿದೆ, ಏನಾದ್ರೂ ನಿನಗೆ ಸೀದತ್ ನಾವು. ನಿನ್ನಲ್ಲಿ ಒಂದು ಆಸೆ ಕಂಟಿನ್ಯೂ ಆಗಿದ್ರೆ ದೇವರು ಅದನ್ನು ದೊಡ್ಡದಾಗಿ ಉಪಯೋಗಿಸ್ಕೊಳ್ತಾನೆ. ಹಿ ವಿಲ್ ಫರ್ಗಿವ್ ಆಲ್ ದ ಇನ್ಫರ್ಮಿಟೀಸ್. ಯುವರ್ ಟೈಮ್ ವಿಲ್ ನಾಟ್ ಬಿ ವೇಸ್ಟೆಡ್. ಇವೆಲ್ಲದಕ್ಕೂ ಕಾರಣವೇನು? ಸಮಯ ಅಂತ ಹೇಳಿ, ಆಸೆ ಅಂತ ಹೇಳಿ. ನಿನ್ನ ಆಸೆಯನ್ನು ಕಾಪಾಡ್ಕೋ. ಈ ದಿನದಿಂದ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರು ಸ್ಪೆಷಲ್ ಆಗಿ, ಅದ್ಭುತವಾಗಿ ಆಶ್ರಯಿಸಪಡಲಿ. ಎಕ್ಸ್ಪೆಕ್ಟ್ ಸ್ಪೆಷಾಲಿಟಿ ಮ್ಯಾನ್, ಡೋಂಟ್ ಸ್ಟೇ ನಾರ್ಮಲ್. ದೇವರೊಟ್ಟಿಗೆ ಸಮಯವನ್ನು ಕಳೆಯುವವರು ಸಾಧಾರಣವಾಗಿರಲು ಸಾಧ್ಯವಿಲ್ಲ. ಸ್ಪೆಷಲ್ ಆಗಿ ಬ್ಲೆಸ್ ಆಗುತ್ತಾರೆ, ಪ್ರತ್ಯೇಕ ರೀತಿಯಾಗಿ ಬ್ಲೆಸ್ ಆಗಬೇಕು. ದೇವರನ್ನು ಕೇಳಿದ್ರೆ ಉತ್ತಮವಾದದ್ದನ್ನು ಕೇಳಿ. ಈ ದಿನದಿಂದ ನೀನು ಸಾಧಾರಣವಾಗಿದ್ದೀಯಾ? ನಿನ್ನನ್ನು ಸ್ಪೆಷಲ್ ಆಗಿ ದೇವರು ಆಶೀರ್ವಿಸುತ್ತಿದ್ದಾನೆ. ಎಲ್ಲರೂ ಹೇಳಿ, ಯು ಆರ್ ಸ್ಪೆಷಲ್ ಪರ್ಸನ್, ದಿಸ್ ಇಸ್ ದ ಪ್ಲಾನ್ ಆಫ್ ಗಾಡ್. ಯಾರಾದ್ರೆ ಪಟ್ಟಿಂದ ಸಮಯವನ್ನು ಕಳೆಯುತ್ತಾರೋ ಅವರೆಲ್ಲರೂ ಈ ದಿನದ ಸ್ಪೆಷಲ್ ಆಗಿಬಿಡುತ್ತಾರೆ. ನಾಜರೇತ್ ಯೇಸುವೆ, ನೋಡಿ ಹೇಗೆ ಸಾಧಾರಣವಾದ ಮನುಷ್ಯರನ್ನು ನಿನ್ನೊಟ್ಟಿಗೆ ಸಮಯವನ್ನು ಕಳೆದರೆ ಅವರನ್ನು ಪ್ರತ್ಯೇಕ ರೀತಿಯಾಗಿ ಹೇಗೆ ಮಾಡಿದೆಯೋ ಯೇಸುವೆ. ನೋಡಿ, ಜೀವಿತ ಕಾಲ ಈಗ ಇರಬಾರ್ದಯ್ಯ, ಆಶೀರ್ವಿಸಲ್ಪಟ್ಟಂತ ಜನರಾಗಿ ಮಾಡಿ. ನನ್ನ ಯೇಸುವೆ, ಲಾರ್ಡ್ ಬ್ಲೆಸ್ ದಮ್, ಹೀಲ್ ದಮ್ ಅಂಡ್ ಡೆಲಿವರ್ ದಮ್. ಯಾವ ಸ್ಥಾನದಲ್ಲಿದ್ದರೂ ಅವರನ್ನು ಆಶೀರ್ವಿಸಿ ಪ್ರತ್ಯೇಕವಾದ ಜನರಾಗಿ ಅವರನ್ನು ಮಾಡಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ನಾಜರೇತ್ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ತಂದೆಯೇ, ಆಮೆನ್.